ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀದೇವಿ ಸಮಾಚಾರ. ನಾನಿವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಭಾರತೀಯ ಹೆಣ್ಮಕ್ಳು ಒಂದು ವರ್ಷದಿಂದನೇ ಕಾಯ್ತಾ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಒಂದು ವರ್ಷದಿಂದನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ಸೀರೆ ಇರಬಹುದು, ಯಾವ ದಿನ ಬರಬಹುದು, ಈ ವರ್ಷ ಯಾವ ರೀತಿ ಆಚರಿಸೋಣ ವರಮಹಾಲಕ್ಷ್ಮಿ ಹಬ್ಬನ, ಈ ರೀತಿ ನಾನಾ ಯೋಚನೆಗಳು ನಮ್ಮ ಭಾರತೀಯ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ. ಹಾಗೆ ಈ ವರ್ಷ 2026ರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಯಾವ ದಿನ ಬಂದಿದೆ ಅಂದರೆ ಆಗಸ್ಟ್ 21, 2026ರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಆ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಸಹ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಲ್ರಿಗೂ ವರಮಹಾಲಕ್ಷ್ಮಿ ತಾಯಿ ಅನುಗ್ರಹ ಮಾಡಲಿ ಅಂತ ಹೇಳಿ ನಾನು ಆ ದೇವಿಯಲ್ಲಿ ಬೇಡ್ಕೊಳ್ತೀನಿ. ಹಾಗೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ದೇವಿಗೆ ಯಾವ ಸೀರೆ ಉಡಿಸ್ಬೇಕು, ಯಾವ ಬಣ್ಣದ ಸೀರೆನ ಉಡಿಸ್ಬೇಕು, ಹಾಗೆ ಯಾವ ಬಣ್ಣ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಈ ಸಬ್ಸ್ಕ್ರಿಪ್ಷನ್ ಏನಾಗುತ್ತೆ ಅಂದರೆ ಒಂದು ಲೈಕ್ ಸಹ ನಮ್ಮ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಸಿರು, ಬಾಟಲ್ ಗ್ರೀನ್, ಪಚ್ಚ ಹಸಿರು, ಡಾರ್ಕ್ ಹಸಿರು ಬರುತ್ತಲ್ಲ ಬಣ್ಣ, ಆ ಬಣ್ಣ ವರಮಹಾಲಕ್ಷ್ಮಿಗೆ ಉಡಿಸೋದಕ್ಕೆ ಶ್ರೇಷ್ಠ ಅಂತ ಹೇಳ್ಬೋದು. 2026 ಆಗಸ್ಟ್ 21ನೇ ತಾರೀಕು ಶುಕ್ರವಾರ ಬರುತ್ತಲ್ಲ, ಹುಣ್ಣಿಮೆಯ ಮೊದಲನೇ ಶುಕ್ರವಾರ. ಹಾಗೆ ಅಂದರೆ ಈ ವರ್ಷ ಹುಣ್ಣಿಮೆ 21ರಿಂದನೇ ಸ್ಟಾರ್ಟ್ ಆಗಿದೆ, ಅಂದರೆ ಫಸ್ಟನೇ ದಿನದಿಂದನೇ ಸ್ಟಾರ್ಟ್ ಆಗಿದೆ. ಹಾಗಾಗಿ ಫಸ್ಟ್ 21ನೇ ತಾರೀಕೆ ಸ್ಟಾರ್ಟ್ ಆಗಿರೋದ್ರಿಂದ ಆ ದಿನನೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ಇದೆ. ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿಗೆ ಶ್ರೇಷ್ಠವಾದ ಬಣ್ಣದ ಸೀರೆ ಅಂದರೆ ಹಸಿರು, ಬಾಟಲ್ ಗ್ರೀನ್, ಪಚ್ಚ ಹಸಿರು, ಅಥವಾ ವಿಳೆಯದೆಲೆಯ ಹಸಿರು ಇರುತ್ತಲ್ಲ, ಪಾಚಿ ಗ್ರೀನ್ ಅಂತಾರಲ್ಲ, ಆ ಬಣ್ಣದ ಹಸಿರಿನ ಸೀರೆನ ವರಮಹಾಲಕ್ಷ್ಮಿಗೆ ಉಡಿಸಿದ್ರೆ ತುಂಬ ಗೋಲ್ಡನ್ ಬಾರ್ಡರ್ ಇರುವಂಥ ಸೀರೆನೇ ಪ್ರಿಫರ್ ಮಾಡಿ. ನಾನು ಹೇಳೋದು ಡಾರ್ಕ್ ಗ್ರೀನಿಗೆ ಗೋಲ್ಡನ್ ಬಾರ್ಡರ್ ಇರೋ ಸ್ಯಾರಿನ ವರಮಹಾಲಕ್ಷ್ಮಿಗೆ ಉಡಿಸಿದ್ರೆ ಆ ವರಮಹಾಲಕ್ಷ್ಮಿ ದೇವಿ ಸಂತೃಪ್ತಳಾಗಿ ನಿಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳ್ಬೋದು. ಹಾಗಾಗಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಸಹ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಹಸಿರು ಬಣ್ಣ, ಪಚ್ಚ ಹಸಿರು, ವಿಳೆಯದೆಲೆಯ ಹಸಿರು ಬಣ್ಣದ ಸೀರೆಯನ್ನು ವರಮಹಾಲಕ್ಷ್ಮಿಗೆ ದೇವಿಗೆ ಉಡಿಸಿ ಅಥವಾ ಹುಡಿ ತುಂಬಿ ದೇವಿಯ ಕೃಪೆಗೆ ಪಾತ್ರರಾಗಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಸಹ ಹಸಿರು ಗಾಜಿನ ಬಳೆಗಳನ್ನು ಹಾಕೊಳ್ಳಿ. ಹಾಗೆ ಹಸಿರು ಬಣ್ಣದ ಸೀರೆಯನ್ನೇ ಉಟ್ಟು ಪೂಜೆ ಮಾಡೋದ್ರಿಂದ ವರಮಹಾಲಕ್ಷ್ಮಿಗೆ ಖುಷಿಯಾಗತ್ತೆ. ಹಾಗೆ ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ, ವರಮಹಾಲಕ್ಷ್ಮಿಗೆ ಸಂತೃಪ್ತಳಾಗ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವೇನೇ ಮಾಡೋದಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಬೇರೆ ಯಾವುದೇ ಹಬ್ಬಗಳಿಗೆ ಯಾವುದೇ ಬಣ್ಣದ ಸೀರೆನ ತಗೊಳ್ಬಹುದು. ಅದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಸಿರು ಬಣ್ಣ, ಬಾಟಲ್ ಗ್ರೀನ್ ಕಲರ್ ಸೀರೆನೇ ತಗೊಳ್ಳಿ. ಅದಕ್ಕೆ ಗೋಲ್ಡನ್ ಬಂಗಾರದ ಬಣ್ಣದ ಜರಿ ಇರುವಂಥದ್ದು, ಗೋಲ್ಡನ್ ಕಲರ್ ಜರಿ ಇರುವಂಥ ಬಾರ್ಡರ್ನ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಆದರೆ ಎಲ್ಲರೂ ಗೋಲ್ಡನ್ ಕಲರ್ ಬಾರ್ಡರು, ಗ್ರೀನ್ ಕಲರ್ ಸ್ಯಾರಿನೇ ತಗೊಳ್ಬೇಕು ಅಂತ ಏನಿಲ್ಲ. ಗ್ರೀನ್ ಕಲರ್ ಸ್ಯಾರಿಗೆ ಬಾರ್ಡರ್ ಬೇರೆ ಕಲರ್ ತಗೊಂಡ್ರೂ ನಡೆಯುತ್ತೆ, ಆದರೆ ಜಾಸ್ತಿ ಗೋಲ್ಡನ್ ಕಲರ್ ಬಾರ್ಡರ್, ಡಾರ್ಕ್ ಗ್ರೀನ್ ವಿತ್ ಗೋಲ್ಡನ್ ಕಲರ್ ಬಾರ್ಡರ್ ಇರೋಂಥ ಸ್ಯಾರಿನೇ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ವರ್ಷ ಬಂದಿರೋದ್ರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ವರಮಹಾಲಕ್ಷ್ಮಿ ದೇವಿಗೆ ಉಡಿಸ್ಬೇಕಾಗಿರೋದು ಯಾವ ಬಣ್ಣ ಅಂದರೆ ಬಾಟಲ್ ಗ್ರೀನಿಗೆ ಗೋಲ್ಡನ್ ಕಲರ್ ಜರಿ ಇರುವಂತಹ ಬಾರ್ಡರ್ ಇರುವಂತಹ ಸೀರೆನೇ ವರಮಹಾಲಕ್ಷ್ಮಿಗೆ ಈ ಸಲ ಬಂದಿರೋದು. ಹಾಗಾಗಿ ನಾನು ಹೇಳೋದಾದರೆ ಅದೇ ಕಲರ್ ಬಣ್ಣದ ಸೀರೆಯನ್ನು ವರಮಹಾಲಕ್ಷ್ಮಿಗೆ ಉಡಿಸಿ ಅಂತ ನಾನು ಕೇಳ್ತೀನಿ. ನಾನು ಸಹ ಈ ವರ್ಷ ಗೋಲ್ಡನ್ ಕಲರ್ ಬಾರ್ಡರ್ ಡಾರ್ಕ್ ಗ್ರೀನ್ ಸ್ಯಾರಿನೇ ಪರ್ಚೇಸ್ ಮಾಡ್ತೀನಿ. ನೀವು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವಿಗೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಹಾಗೆ ಮಡಿಯಿಂದ ಪೂಜೆ ಮಾಡಿದ್ರೆ ಆ ದೇವಿ ಖಂಡಿತವಾಗಿಯೂ ನಿಮಗೆ ಒಲಿತಾಳೆ ಅಂತ ಹೇಳ್ಬೋದು. ಯಾವುದೇ ಆಡಂಬರ ಬೇಕಾಗಿಲ್ಲ, ದೇವಿ ಆಡಂಬರ ಕೇಳಲ್ಲ. ಪೂಜೆನ ಶ್ರದ್ಧೆಯಿಂದ, ಭಕ್ತಿಯಿಂದ, ಹಾಗೆ
ಮಡಿಯಿಂದ ಚೆನ್ನಾಗಿ ದೇವಿಗೆ ಸಂತೃಪ್ತಿ ಆಗುವಾಗ ಮಾಡಿದ್ರೆ ಸಾಕು. ಅದೇ ನೀವೇನೋ ಪ್ಲಾಸ್ಟಿಕ್ ತಂದು ಮುಡ್ಸೋದು, ಪ್ಲಾಸ್ಟಿಕ್ ಹೂವಿಡೋದು ಅಥವಾ ಏನೇನೋ ಮಾಡೋದು ಅವೆಲ್ಲ ಮಾಡೋಕೆ ಹೋಗ್ಬಿಡ್ರಿ. ದೇವಿಗೆ ಯಾವ ಬಣ್ಣದ ಸೀರೆ ಇಷ್ಟ ಆ ಬಣ್ಣದ ಸೀರೆನ ಉಡಿಸಿ ದೇವಿಗೆ ಉಡಿ ತುಂಬಿ ಹಸಿರು ಬಳೆಗಳನ್ನು ಇಟ್ಟು ಶುದ್ಧವಾದ ನೈವೇದ್ಯವನ್ನು ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಕ್ತಿಯಿಂದ ಮನಸ್ಸಿಟ್ಟು ಪೂಜೆ ಮಾಡಿದ್ರೆ ದೇವಿ ಖಂಡಿತವಾಗಿಯೂ ಒಲಿತಾಳೆ. ದೇವಿ ಯಾರಿಗೂ ಸಹ ಮೋಸ ಮಾಡಲ್ಲ, ನಿಮ್ಮ ಮನೇಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ಬೋದು. ಯಾರಿಗೋ ತೋರಿಕೆಗೋಸ್ಕರ, ಯಾವುದೋ ಆಡಂಬರಕ್ಕೋಸ್ಕರ ಅವ್ರು ಹಾಗೆ ಮಾಡ್ತಾರೆ, ಪಕ್ಕದ ಮನೇಲಿ ಹೀಗೆ ಮಾಡ್ತಾರೆ ಅಂತ ಹೇಳಿ ನೀವು ಆ ರೀತಿ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಪೂಜೆನ ಮನಸ್ಸಿಟ್ಟು ಒಳ್ಳೆ ರೀತಿಯಲ್ಲಿ ಸಿಂಪಲ್ಲಾಗಿ ಮಾಡಿದ್ರು ದೇವರಿಗೆ ಖುಷಿಯಾಗುವಂಥ, ದೇವಿಗೆ ಖುಷಿಯಾಗಿ ನೀಟಾಗಿ ಮಾಡಿ, ಸಿಂಪಲ್ಲಾಗಿ ಕ್ಲೀನಾಗಿ ನೀಟಾಗಿ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಆಡಂಬರವಾಗಿ ಏನೇನೋ ಮಾಡಿ ಗಲೀಜು ಮಾಡಿ ಇಡಬೇಡ್ರಿ. ದೇವಿಗೆ ಯಾವ ಬಣ್ಣದ ಸೀರೆ ಇಷ್ಟ ಅದನ್ನು ಉಡಿಸಿ ಹಸಿರು ಬಳೆ ತೊಡಿಸಿ ಪೂಜೆ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇದೇ ರೀತಿ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ ಏನು ಮಾಡಬೇಕು, ಹಾಗೆ ಯಾವ ಸಮಯಕ್ಕೆ ಮಾಡಬೇಕು, ದೇವಿಗೆ ಉಡಿಗೆ ಏನು ತುಂಬಬೇಕು ಅದೆಲ್ಲ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಿಮಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.